ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಧ್ವಂಸಗೊಂಡ ಘಟನೆ ಸೋಮವಾರ ಸಂಭವಿಸಿದೆ. ತಾಳೂರು ಗ್ರಾಮದ ನಿವಾಸಿಯಾದ ಸುಭಾವಿ ಸಾಬ್ ಅವರ ಮನೆಯಲ್ಲಿ ಹೊಸದಾಗಿ ಖರೀದಿಸಿದ್ದ ಗ್ಯಾಸ್ ಸಿಲಿಂಡರ್ ಅನ್ನು ಅಡುಗೆಗೆ ಜೋಡಿಸುವ ವೇಳೆ ಅನಿಲ ಸೋರಿಕೆ ಉಂಟಾಗಿ ಭೀಕರ ಸ್ಫೋಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ನಿಮ್ಮ ಹೆಸರು ತಿಪ್ಪೇಸ್ವಾಮಿ. ಮತ್ತೆ ಬೆಳಿಗ್ಗೆ ಇದೇನು ಬ್ಲಾಸ್ಟ್ ಆಯ್ತಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಆ ಸಮಯದಲ್ಲಿ ನಿಮ್ಮ ಹೆಣ್ಮಕ್ಳನ್ನ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಿದ್ರು? ಬಟ್ಟೆ ಒಯ್ತಿದ್ರು ಸರ್ ಅವ್ರು. ಎಲ್ಲಿ? ಅಲ್ಲೇ ಸರ್, ಇಲ್ಲೇ ಬಟ್ಟೆ ಒಯ್ತಿದ್ರು. ನಮ್ಮ ಅಂಗಳದಲ್ಲೇ ನಾವು ಬಟ್ಟೆ ಒಯ್ತಿದ್ರು ಸರ್. ಆ ಟೈಮಲ್ಲಿ ಅವರು ಮತ್ತೆ ಅದ ಆಗಿರೋದು ಯಥಾ ರೀತಿ ಸುಮ್ನೆ ಕುಂತ್ಕೊಂಡ್ರ ಸರ್. ಹಂಗ ಅದ ಅಂಬತ್ಲೆ ಎದ್ದು ಓಡಿ ಬರೋ ಹೊತ್ನಾಗ ಎಲ್ಲ ಏಟ್ ಬಿದ್ಬಿಟ್ಟ ಸರ್. ನೀವೆಲ್ಲಿದ್ರು ಇವಾಗ? ನಾವ್ ಆ ಕಡೆ ಮನೆ ಇತ್ತು ಸರ್, ಇನ್ನೊಂದ್ ಆ ಕಡೆ ಇದ್ವಿ ಸರ್ ನಾವು. ಈಗ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಏನಂತ ಹೇಳಿದ್ರು ಡಾಕ್ಟರ್? ಏನಾದ್ರು ಆಪರೇಷನ್ ಮಾಡ್ಬೇಕಂತಂದ್ ಹೇಳ್ಯಾರ ಸರ್. ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಸರ್. ನೀವು ನೋಡ್ಕೊಂಡ್ ಬಂದ್ರಿ? ಏನು ಪರವಾಗಿಲ್ಲ ಅಂತ ಹೇಳಿದ್ರೆ ಏನು? ಇನ್ನು ಇಲ್ಲ ಸರ್, ಅದ್ ಏನ್ ಅಂಬೋದು ಸ್ಟೇಟ್ಮೆಂಟ್ ಕೊಟ್ಟಕತ್ತ. ಈಗ ಮನೆಗೆ ಎಷ್ಟು ನಿಮ್ಗೆ ಹಾನಿ ಆಗಿದೆ? ಈಗ ಅಂದ್ರೆ ಏಟ್ ಬಿದ್ದಿದೆ, ಬ್ಲಾಸ್ಟ್ ಇದೆ, ಮನೆಗೆಲ್ಲ ಏಟ್ ಬಿದ್ದ ಸರ್, ಮನೆಯಲ್ಲ ಏಟ್ ಬಿದ್ದ ಸರ್. ಗ್ಯಾಸ್ ಲೀಕ್ ಆಗುತ್ತಿರುವುದನ್ನು ಗಮನಿಸಿದ ಮನೆಯಲ್ಲಿದ್ದ ಕುಟುಂಬ ಸದಸ್ಯರು ತಕ್ಷಣ ಎಚ್ಚೆತ್ತು ಹೊರಗೆ ಬಂದ ಪರಿಣಾಮ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ಛಿದ್ರಗೊಂಡಿದ್ದು, ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶವಾಗಿವೆ. ಸ್ಫೋಟದ ಪರಿಣಾಮ ಪಕ್ಕದ ಮನೆಯ ಗೋಡೆಗಳಿಗೂ ಹಾನಿ ಉಂಟಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನಾವು ತಾಳೂರು ಬಂಡ್ರೆ ಅಯ್ಯಪ್ಪ ಅಂತ ಹೇಳಿ ಸರ್. ಅಲ್ಲಿ ನಾವು ತಾಳೂರಲ್ಲಿ ನಾವು ಮುಖಂಡ್ರು. ಬೆಳಿಗ್ಗೆ ಎಷ್ಟೊತ್ತಿಗೆ ನಡೀತು? ಬೆಳಿಗ್ಗೆ 10:20 ಆ ಸೊಂಡೂರ್ಲಿಂದ ಸಿಲಿಂಡರ್ ತಂದಿದ್ದಾನ ಹುಡುಗ. ಆ ತಂದು ಸಿಲಿಂಡರ್ ಓಪನ್ ಮಾಡಿದಾನೆ. ಓಪನ್ ಮಾಡಿದ ಕೂಡ್ಲೆ ಅದೇನ ವಾಚರ್ ಲೂಸ್ ಆಗಿ ಸಿಲಿಂಡರ್ ಲೀಕ್ ಆಗ್ತಾ ಇದ್ರ. ಲೀಕ್ ಆಗ್ತದ ಅಂತ ಹೇಳಿ ಆ ಲೀಕ್ ಹಾಕೋದ್ರ ಮನೆಯವರೆಲ್ಲ ಹೊರಗೆ ಕರ್ಕೊಂಡ್ ಬಂದಿದ್ದಾನೆ ಸರ್. ಹೊರಗೆ ಕರ್ಕೊಂಡ್ ಬಂದು ಎಲ್ಲ ಈಗ ಹೊರಗೆ ಲೀಕ್ ಆಗ್ತದೆ ಸಿಲಿಂಡರ್ ಅಂತ ಹೊರಗೆ ಬಂದು ಮಂದಿಗೆ ಹೇಳ್ಯಾರ ಅಷ್ಟೇ. ಹಂಗ ಅದು ಮನೆ 10 ನಿಮಿಷದ ಮೇಲೆ ಲಾಸ್ಟ್ ಆಗಿದೆ ಸರ್. ಮನೆಯವರೆಲ್ಲ ಮನೆಗೆ ಹೊರಗೆ ಬಂದಿರ ಸರ್ ಎಲ್ಲ ಆ ಸೌಂಡಿಗೆ. ಆ ಮನೆ ಅವಾಗ ಹೊರಗಡೆ ಒಬ್ಬ ಸೆಡ್ಡಾಗಿರೋ ಮನುಷ್ಯ ಏನ್ ಜನ ಕಲ್ತಾರ ಅಂತ ಬಂದು ನಿಂತ್ಕೊಂಡು ನೋಡ್ಯಾನಲ್ಲ, ಆತ ಹೋಗಿ ಎಲ್ಲ ಸಿಡಿದ್ಮೇಲೆ ಆತ ಬೇರೆ ಒಬ್ಬ ಹೊರಗಡೆ ಮನುಷ್ಯನಿಗೆ ತೆಲಿಗೆ ಹೆಡ್ ಬಿದ್ದು ಅಲ್ಲಿ ಬಹಳ ಸೀರಿಯಸ್ ಅದಾನ. ಒಬ್ಬ ಗೌರಮ್ಮ ಅಂತ ಹೇಳಿ ಬಟ್ಟೆ ಒಗಿತಾ ಇದ್ಲು. ಆಯಮ್ಮ ಹೊಸದಾಗಿ ಕಾಲಿಗೆ ಒಟ್ಟಿಗೆ ಸ್ವಲ್ಪ ಎಳ್ಳೆ ಬಡ್ದು ಆಯಮ್ಮ ಹೊಸದಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಸರ್. ಈಗ ಇದೊಂದು ಮನೆಗೆ ಹಾನಿ ಆಗಿದೆ? ಇಲ್ಲ, ಸುತ್ತ 4 ಮನೆ ಆಗಿವೆ ಸರ್. 4 ಮನೆನೂ ಕ್ರಾಕ್ ಬಂದಿದಾವ. ಒಂದ್ ಮನೆ ಪೂರ ಡ್ಯಾಮೇಜ್ ಆಗಿದೆ ಎಲ್ಲ. ಈಗ ಸಂಬಂಧಪಟ್ಟರು ಬಂದಿದ್ರು, ತಹಶೀಲ್ದಾರ್ ಆಗ್ಲಿ ಹೇಳಿದ್ರ ಯಾವ ರೀತಿ ಎಲ್ಲ ಎನ್ಕ್ವೈರಿ ಮಾಡೋಣ ಅಂತ ಹೇಳಿದ್ರು. ಸಾಹೇಬ್ರು ಬಂದಿದ್ರು, MLA MP ಬಂದಿದ್ರು, ಆಮೇಲೆ ತಹಶೀಲ್ದಾರ್ ಸಾಹೇಬ್ರು ಬಂದಿದ್ರು, ವಿಲೇಜ್ ಅಕೌಂಟ್ ಬಂದಿದ್ರು, PDO ಬಂದಿದ್ರು. ಎಲ್ಲ ಬಂದು ಎನ್ಕ್ವೈರಿ ಮಾಡಿದ್ದಾರೆ ಸರ್. ಎಲ್ಲ ಮಾಡ್ತಾರೆ. ಈಗ ಈ ಗಾಯಾಳುಗಳಿಗೆ ತತ್ಕ್ಷಣ ಬೇಕಂತ ಹೇಳಿದ್ರೆ ಚಿಕಿತ್ಸೆ ವ್ಯವಸ್ಥೆ ಮಾಡಿದ್ದಾರೆ ಸರ್. ಎಲ್ಲ ಮಾಡ್ಯಾರ ಸರ್. ಎಲ್ಲ ಸಂಜೀವನ ಆಸ್ಪತ್ರೆಯಲ್ಲಿ ಮಾಡಿದಾರಲ್ಲ. ಘಟನೆಯಲ್ಲಿ ಮನೆ ಮಾಲೀಕ ಸುಬಾನಿ ಸಾಬ್ ಸೇರಿದಂತೆ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ತೋರಣಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬಳಕೆಯಲ್ಲಿ ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂಬುದನ್ನು ಈ ಘಟನೆ ಮತ್ತೆ ನೆನಪಿಸಿದೆ. ನಮ್ಮ ಹೆಸರು ಪಣೀಂದ್ರ ಅಂತ ಸರ್. ಯಾವ ಊರು? ನಮ್ದು ಇಲ್ಲೇ ತಾಳೂರು. ಈ ಮನೆ ಪಕ್ಕದಲ್ಲೇ ನಮ್ಮನೆ ಇರೋದು. ಪಕ್ಕಕ್ಕಿರೋದು ನಮ್ದು ಸರ್. ಈ ಘಟನೆ ಆದಾಗೆ ಬಟ್ ನಾವು ಅಲ್ಲೇ ಪಕ್ಕದಲ್ಲಿ ಇದೀವಿ. ಸಿಲಿಂಡರ್ ಏನು ಅಡಿಗೆ ಮಾಡಕ್ಕೆ ಸಿಲಿಂಡರ್ ಖಾಲಿ ಆಯ್ತಂದ್ರೆ ಸಿಲಿಂಡರ್ ತಂದಿದ್ದಾನೆ. ಬಟ್ ಡೆಲಿವರಿ ಬಾಯ್ಸು ಸಿಲಿಂಡರ್ ಲೀಕೇಜ್ ಇರೋ ಸಿಲಿಂಡರ್ನೇ ಬಟ್ ತಂದಿದ್ದಾನೆ, ಓಪನ್ ಮಾಡಿದಾನೆ. ಸಿಲಿಂಡರ್ ಲೀಕ್ ಜಾಸ್ತಿ ಆಗಿದೆ. ಪೂರ್ತಿ ಪ್ರೆಷರ್ ಇದ್ದದಕ್ಕೆ ಮನೇಲಿ ಇದ್ದವ್ರನ್ನೆಲ್ಲರನ್ನು ಹೊರಗೆ ಕರ್ಕೊಂಡ್ ಬಂದಿದ್ದಾನೆ. ಒಂದ್ಸಲ ಚೆಕ್ ಮಾಡೋ ಲೀಕ್ ಚೆಕ್ ಮಾಡ್ಬೇಕು. ನಾನು ಒಂದು 7 ವರ್ಷ ಕೆಲಸ ಮಾಡಿದೀನಿ ಗ್ಯಾಸ್ ಅಲ್ಲಿ. ಚೆಕ್ ಮಾಡೋಣ ಅಂತ ನಾನು ಬರ್ಬೇಕು, ಅಷ್ಟಲ್ಲೇ ಫುಲ್ ಬ್ಲಾಸ್ಟ್ ಆಯ್ತು. ಸಿಲಿಂಡರ್ ಫುಲ್ ಬ್ಲಾಸ್ಟ್ ಆಗಿ ಪೂರ್ತಿ ಇದಾಯ್ತು. ಅದಾದ್ಮೇಲೆ ಹೊರಗಡೆಯಿಂದ ಅಲ್ಲಿ ಬರ್ತಾರದ ಅಲ್ಲಿ ಒಬ್ರು ಬಂದ್ರು, ಯಜಮಾನ್ರು ಅಲ್ಲಿ ಆಪೋಸಿಟ್ ಕೆಲಸ ಮಾಡ್ತಾರೇನ. ಸಿಲಿಂಡರ್ ಅವೆಲ್ಲ ಬ್ಲಾಸ್ಟ್ ಆಗಿರೋ ಏನು ಕೆಬ್ಬಣ ಎಲ್ಲ ಸಿಡ್ದು ಅಲ್ಲಿ ಅವ್ರಿಗೆ ಎಫೆಕ್ಟ್ ಆಗಿದೆ. ಇಷ್ಟ ಹೇಳ್ತೀವಿ. ಈಗ ನೀವು ಸಿಲಿಂಡರ್ ಕಂಪನಿಯಲ್ಲಿ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. ಮಾಡಿದ್ವಿ ನೋಡಿ. ಈಗ ಅಷ್ಟು ಫೋರ್ಸ್ ಆಗಿ ಬ್ಲಾಸ್ಟ್ ಆಗ್ಲಿಕ್ಕೆ ಏನ್ ಕಾರಣ ಆಗಿರ್ಬೋದು? ಅದು ಬ್ಲಾಸ್ಟ್ ಆಗ ಕಾರಣ ಸರ್, ಒಂದು ಸಿಲಿಂಡರ್ ಈಗ ಡೆಲಿವರಿಗೆ ಏನ್ ಕೊಡ್ತಾರಲ್ಲ, ಕೊಡ್ತಂದ ಒಂದು ಸಿಲಿಂಡರ್ದು ಅಲ್ಲಿಂದ ಒಂದು ಸಿಲಿಂಡರ್ ಚೆಕ್ ಮಾಡ್ದೆ ಕೊಡ್ತಾರೆ. ಈಗ ಎಲ್ಲ ಕೊಡ್ತಾರಂತರು ಎಲ್ಲರೂ ತರ್ತೀವಿ, ಮನೇಲಿ ಯೂಸ್ ಮಾಡ್ತೀವಿ. ಒಬ್ಬೊಬ್ರು ಸ್ಟಾಕ್ ಇಟ್ಕೊಂತಾರೆ, ಕೆಲವರು ಹಂಗ ಇಮಿಡಿಯೇಟ್ಲಿ ಬಂದು ಇದ್ ಮಾಡ್ತಾರೆ. ಬಟ್ ಈಗ ಆಗಿರೋದೇನಂದ್ರೆ ತಂದಿದ್ದಾನೆ, ಡೈರೆಕ್ಟ್ ತಂದಿದ್ದಾನೆ, ಹಂಗ ಹಚ್ಚಿದ್ದಾನೆ, ಫುಲ್ಲು ಪ್ರೆಷರ್ ಬಂದಿದೆ ಈಗ. ಬಟ್ ಸಿಲಿಂಡರ್ ಸೇಫ್ಟಿ ನೋಡೋಕಿನ ಅವ್ನು ಏನು ಫಸ್ಟ್ ಫ್ಯಾಮಿಲಿ ಸೇಫ್ಟಿ ನೋಡ್ಕೊಂಡು ಎಲ್ಲಾರನು ಹೊರಗಡೆ ಕರ್ಕೊಂಡ್ ಬಂದಿದ್ದಾನೆ. ಹೊರಗಡೆ ಕರ್ಕೊಂಡ್ ಬಂದ್ 2 ನಿಮಿಷದಾಗೆ ಬ್ಲಾಸ್ಟ್ ಆಗಿದೆ.
ಕರೆಕ್ಟ್. ಈಗ ಯಾರು ತಪ್ಪ ಅಂತ ಹೇಳ್ತೀರಿ? ಈಗ ಸಿಲಿಂಡರ್ ಅದನ್ನ ಫಿಲ್ ಮಾಡಿ ಕೊಡ್ತಾರಲ್ಲ, ಹಾ ಸರ್. ಅವರು ಪರಿಶೀಲನೆ ಮಾಡಿ ಕೊಡ್ಬೇಕಾ? ಇಲ್ಲಿ ಯಾರು ತಪ್ಪು ಇದು? ಇದು ಹೇಳೋದಾದ್ರೆ? ಪರಿಶೀಲನೆ ಮಾಡಿ ಕೊಡೋದು ಅದು ಅವ್ರ ತಪ್ಪಿದೆ ಯಾರು HP ಗ್ಯಾಸ್ನವ್ರು ಅವ್ರು ಕೊಡ್ಬೇಕು. ಕೊಡ್ಬೇಕು ಸರ್. ಯಾವ ರೀತಿ ಪರಿಶೀಲನೆ ಮಾಡ್ಬೇಕಂತ ಹೇಳ್ತೀರಿ ಅವ್ರು? ಸರ್ ಈಗ ಫಸ್ಟ್ ಈಗ ಡೆಲಿವರಿ ಬಾಯ್ಸ್ ಈಗ ತಗೊಂಬಕ್ ಹೋಗ್ತಿರ್ತೀವಿ. ಈಗ ಅವ್ರು ಕೊಡೋ ಸಿಲಿಂಡರ್ ಫಸ್ಟ್ ಅಲ್ಲಿಂದಾನೇ ಚೆಕ್ ಮಾಡಿ ಅಲ್ಲಿಂದಾನೇ ಲೀಕ್ ಐತೆ ಇಲ್ಲ. ಈಗ ಕೊಡ್ತಂತ ಸಿಲಿಂಡರ್ ಏನ್ ಗ್ಯಾರಂಟಿ ಮೇಲೆ ತಗೊಂಬಂದು ಈಗ ಮನೇಲಿ ಅಡಿಗೆ ಮಾಡ್ತಿರ್ತೀವಿ. ಬಟ್ ಅವ್ರು ಕೊಟ್ಟಿರೋ ಸಿಲಿಂಡರ್ 100% ಪ್ಯೂರ್ ಇದನ್ನ ಯಾವ ತರ ಇದೆ ಅಂತ ನಮಗೆ ಹೆಂಗ್ ಗೊತ್ತಾಗ್ಬೇಕು? ಹಳ್ಳಿ ಜನ ನಾವೆಲ್ಲರೂ. ಬಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಗಿರೋದು ಏನಾಗಿದೆ ಅಂದ್ರೆ ಆ ಕೊಟ್ಟಿರೋ ಸಿಲಿಂಡರ್ ಓಪನ್ ಮಾಡಿದಾನೆ, ಆಲ್ರೆಡಿ ಲೀಕ್ ಬಹಳ ಇದೆ. ಸ್ವಲ್ಪ ನಾರ್ಮಲ್ ಲೀಕ್ ಆದ್ರೆ ಕ್ಯಾಪ್ ಹಾಕಿ ಇಟ್ಟು ಹೊರಗಡೆ ತರಬಹುದು. ಈಗ ಆಗಿರೋದು ಬಹಳ ಲೀಕ್ ಇದೆ. ಬಟ್ ಅವನೇನ್ ಮಾಡಿದಾನೆ ತೆಗೆದಿರೋ ಇದಕ್ಕೆ ಈಗ ಸಿಲಿಂಡರ್ದು ಒಂದು ಸೇಫ್ಟಿ ನೋಡಕ್ಕಿನ ಫ್ಯಾಮಿಲಿ ಒಂದು ಸೇಫ್ಟಿ ನೋಡೋಣ ಅಂತಂದು ಎಲ್ಲಾರನು ಹೊರಗೆ ಕರ್ಕೊಂಡ್ ಕರ್ಕೊಂಬಂದ್ 2 ನಿಮಿಷದಾಗೆ ಬ್ಲಾಸ್ಟ್ ಆಗಿದೆ. ಈಗ ಎಲ್ಲಿ ತಗೊಂಬಂದಿರೋದು ಈ ಸಿಲಿಂಡರ್? ಸಂಡೂರಿಂದ ತಮ್ಮಂದಿ. ಸಂಡೂರಿಂದ ಏನು ಬೈಕಲ್ ತಂದಿದ್ದ? ಬೈಕಲ್ಲಿ ತಂದಿದ್ದು. ಬೈಕಲ್ ತಂದಿದ್ದು. ಈಗ ಅವರು ಇಂತ ಘಟನೆ ನಡೆದ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಹಾ ಸರ್. ಅವರಿಗೆ ಪರಿಹಾರ ಕೊಡ್ಬೇಕು ಅನ್ನೋದು ಇದೆ. ಎಷ್ಟು ಹಾನಿ ಆಗುತ್ತೆ? 50 ಲಕ್ಷ ಇಂತಿಷ್ಟು ಪರಿಹಾರ. ಆ ರೀತಿ ಏನಾದ್ರು ಪರಿಹಾರ ಕೇಳಾರ ಇದಾರ ಅವರು? ಇದಾರೆ ಸರ್. ಪರಿಹಾರ ಕೇಳಾರ ಇದ್ದಾರೆ. ಅವರು ಬಡವರು ಸರ್. ಅವ್ರು ಎಲ್ಲರೂ ದುಡ್ದೇ ಜೀವನ ಮಾಡ್ತಿದ್ದಾರೆ. ಈಗ ಒಂದು ಮನೆ ಎಫೆಕ್ಟ್ ಈಗ ಒಂದಲ್ಲ ಸರ್, ಇಡೀ ಏರಿಯಾ ಪೂರ್ತಿ ಎಲ್ಲ 4 ಕ್ರಾಕ್ ಆಗಿದಾವೆ. ಈಗ ಆಗಿರೋದು ಇದು ಸಣ್ಣ ಪ್ರಾಬ್ಲಮ್ ಅಲ್ಲ ಸರ್, ದೊಡ್ಡದ ಪ್ರಭಾವವಾಗಿ ಆಗಿದೆ. ಈಗ ನೀವು ಸಿಲಿಂಡರ್ ತಗೊಂಡಿದ್ರಲ್ಲ, ಯಾವಾಗ ತಗೊಂಡಿದ್ರಿ? ಅಂದ್ರೆ ನಿಮ್ ಮನೆಗೆ ಸಿಲಿಂಡರ್ ಉಪಯೋಗ ಮಾಡ್ಲಿಕ್ಕೆ ನೀವು ಅದನ್ನ ಖರೀದಿ ಮಾಡಿದ್ರಲ್ಲ, ಯಾವಾಗ ಖರೀದಿ ಮಾಡಿದ್ರಿ? ಇವತ್ತು ಬೆಳಿಗ್ಗೆ ಸರ್. ಅದಲ್ಲ, ನೀವು ಗ್ಯಾಸ್ ಮತ್ತೆ ಸಿಲಿಂಡರ್ ಹೊಸದಾಗಿ ಎಷ್ಟು ವರ್ಷದಿಂದ ಮಾಡಿದ್ರಿ? ಬಹಳ ದಿನ ಅಂದ್ರೆ ಅಂದಾಜು ಖರೀದಿ ಮಾಡಿದ್ದು ಏನಾದ್ರು ಇದಾವಲ್ಲ ನಿಮ್ ಕಡೆ? ಎಲ್ಲ ಇದಾವಲ್ಲ, ಬುಕ್ ಸಿಲಿಂಡರ್ ಬುಕ್ಸ್ ಎಲ್ಲ ಅವೆಲ್ಲ ಇಟ್ಕೋ